ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೀವು ಹಾಕಿರೋ ಅಂಥ ಕಮೆಂಟ್ಸ್ಗೆ ನಾನು ಇವತ್ತು ಉತ್ತರ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ರಿ TETಗೋಸ್ಕರನೇ ಸಾಕಷ್ಟು ಕಮೆಂಟ್ಸ್ ಬರ್ತಾ ಇದೆ. ಈ SSLC ಮಕ್ಕಳಿಗಾಗಿನೇ ನಾನು ಹಾಕ್ತಾ ಇರೋವಂಥ ವೀಡಿಯೋಸಿಂದ ನಿಮಗೂ ಕೂಡ ಎಲ್ಲೋ ಒಂದು ಕಡೆ ಯೂಸ್ ಆಗ್ಬೋದು, ನಾನು ಕೊಡೋವಂಥ ಟಿಪ್ಸ್ ಅಂತ ನೀವು ಹೋಪ್ಸ್ ಇಟ್ಕೊಂಡಿದ್ದೀರಿ. ನಿಜ, ಆ ಹೋಪ್ಸ್ನ ನಾನು ಕಳೆದುಕೊಳ್ಳೋದಿಲ್ಲ. ನಿಜಕ್ಕೂ ಕೂಡ ನಿಮಗೆ ಯೂಸ್ ಆಗೋ ರೀತಿನಲ್ಲೇ ಕೆಲವೊಂದಿಷ್ಟು ಸೀರೀಸ್ನ ನಾನು ನೆಕ್ಸ್ಟ್ ನಿಮಗಾಗಿ ತರ್ತಾ ಇದ್ದೀನಿ. ಸೊ ಕೆಲವೊಂದಿಷ್ಟು ಜನ ಕೇಳಿದ್ರಿ ನನ್ನ ಒಂದು TET ರಿಸಲ್ಟ್ ಏನಿದೆ ಅಂತ ಹೇಳ್ಬಿಟ್ಟು. TET ರಿಸಲ್ಟ್ ನಾನು ಆ್ಯಕ್ಚುಲಿ ಸ್ಕೋರ್ ನಂದು ಇಲ್ಲ. ನಾನು TET ಕೂಡ ಇನ್ನೂ ಪಾಸ್ ಮಾಡ್ಕೊಂಡಿಲ್ಲ. ನನಗೆ ಆ್ಯಕ್ಚುಲಿ ನನಗೆ ಆ ಕಡೆ ಕಾನ್ಸಂಟ್ರೇಷನ್ ಇಲ್ಲ. ಬಟ್ ಏನಪ್ಪ ಅಂತಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಇದೆ. ನಾನು 1 ಸರಿ 2 ಸಾರಿ ನಾನು ಅದನ್ನು ಅಟೆಂಡ್ ಮಾಡಿದ್ದೀನಿ. B.Ed ಓದೋ ಟೈಮಲ್ಲೇ ಆಯಿತು. ಈಗಲೂ ಕೂಡ 1 ಸಾರಿ ನಾನು ಅಟೆಂಡ್ ಮಾಡಿದೆ. ಲಾಸ್ಟ್ ಏನು ಜೂನ್ 30th 2024 ನಮಗೆ ಏನು TET ಎಕ್ಸಾಮ್ ಇತ್ತಲ್ವ, ಆ ಟೈಮಲ್ಲಿ ನಾನು ಕೂಡ ಅಟೆಂಡ್ ಮಾಡಿದೆ. ಆ ಟೈಮಲ್ಲಿ ನಾನು ಹೇಗೆ ಪ್ರಿಪೇರ್ ಆಗಿದ್ದೆ, ಅದರಿಂದ ನಾನು ಏನು ಪ್ರಾಬ್ಲಮ್ಸ್ನ ಫೇಸ್ ಮಾಡಿದೆ ಅಥವಾ ನಾನು ಯಾವ ರೀತಿಯಾದಂಥ ಪ್ರಿಪ್ರೇಷನ್ ಮಾಡಿದ್ದೆ, ಅದರಿಂದ ಕೆಲವೊಂದಿಷ್ಟು ಐಡಿಯಾಸ್ ನನ್ನ ಮೈಂಡಲ್ಲಿದೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ್ರಿಂದ ನಿಮಗೂ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡೆ. ನಾನು TETಗಾಗಿನೇ ಪ್ರಿಪೇರ್ ಆಗ್ತಾ ಇರೋವಂಥ ನಿಮ್ಗೆಲ್ರಿಗೂ ಕೂಡ ಒಂದಿಷ್ಟು ವೀಡಿಯೋಸ್ನ ಸೀರೀಸ್ನ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಿಂದ ನಿಮಗೂ ಕೂಡ ಯೂಸ್ ಆಗ್ಬೋದು. ಸಮ್ಟೈಮ್ಸ್ ನನಗೂ ಕೂಡ ಫ್ಯೂಚರಲ್ಲಿ ಅಂಥ ಒಂದು ಅವಕಾಶ ಅಥವಾ ಒಂದು ಸನ್ನಿವೇಶ ಬಂತು ಅಂತಂದರೆ ನನಗೂ ಯೂಸ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಈಗ TETಗೆ ಕಾಲ್ಫರ್ಮ್ ಮಾಡ್ತಾ ಇದ್ದಾರಾ, ನಾವು ಈ ಟೈಮಲ್ಲಿ ನೋಟಿಫಿಕೇಶನ್ ಏನಾದರೂ ಕೊಟ್ಟಿದ್ದಾರಾ ಬೋರ್ಡ್ ಕಡೆಯಿಂದ ಅಂತ ಕೆಲವೊಬ್ರು ಕೇಳ್ತಾ ಇದ್ದಾರೆ. ಅದನ್ನು ನಾನು ಇವತ್ತು ಡಿಕ್ಲೇರ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಸೀರೀಸ್ ಏನಿರುತ್ತೆ ನಿಮಗೆ ಆಲ್ಮೋಸ್ಟ್ ಎಲ್ಲದೂ ಕೂಡ TETಗೆ ಅಂತ ಪ್ರಿಪೇರ್ ಆಗೋರಿಗೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಾನು ನಿಮಗೆ ದಿನೇ ಕೊಡ್ತಾ ಹೋಗ್ತೀನಿ. ಈಗ ಬಂದ್ಬಿಟ್ಟು TET ಬೋರ್ಡ್ ಅಂತ ಬಂದರೆ TET ನೋಟಿಫಿಕೇಶನ್ ಯಾವಾಗ ಕಾಲ್ಫರ್ಮ್ ಮಾಡ್ತಾರೆ ಅಂತಂದರೆ, ಈಗ ನಮಗೆ ಲಾಸ್ಟ್ TET ಯಾವಾಗ ನಡೆದಿದ್ದು ಅಂತಂದರೆ ಜೂನ್ 30th, ಹೌದಾ, 2024. ಈಗ ಅದಾಗಿದ್ದ ನಂತರ 9 ಮಂತ್ಸ್ ಅಂದರೂ ಕಂಪಲ್ಸರಿ ಗ್ಯಾಪ್ ಕೊಡ್ತಾರೆ. ಸೊ 9 ಮಂತ್ಸ್ ಅಂತ ಅಂದರೆ ನಮಗೆ ಫೆಬ್ರವರಿವರೆಗೂ ಕೂಡ ಟೈಮ್ ಇದೆ, ಹೌದಾ. ಫೆಬ್ರವರಿ ಅಂತ ನಾವು ಕೌಂಟ್ ಆಗಿ ಇಟ್ಕೊಳ್ಳೋದಾದರೆ, ಸೊ ಅದನ್ನ ಇಟ್ಕೊಂಡೆ ಆ ಒಂದು ಈಗ ಫೆಬ್ರವರಿನಲ್ಲಿ ಅವರು ಕಾಲ್ಫರ್ಮ್ ಮಾಡ್ತಾರೆ ಅಂತಂದರೆ, ನೋಟಿಫಿಕೇಶನ್ ಆಗ್ತಾರೆ ಅಂತಂದರೆ ನಾವು ಬಿಫೋರೇ ಮೆಂಟಲಿ ಪ್ರಿಪೇರ್ ಇರಬೇಕಲ್ವಾ. ಅದಕ್ಕೋಸ್ಕರ ನಾನು TET ಸೀರೀಸ್ನ ಇವಾಗಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿರೋದು. ಈ ಫೆಬ್ರವರಿ ಆಸುಪಾಸು ಒಟ್ಟಿನಲ್ಲಿ ಫೆಬ್ರವರಿ ಅಂತ ಅಂದರೆ ಅದು ಜನವರಿನಲ್ಲಿ ಆಗಿರ್ಬೋದು ಅಥವಾ ಮಾರ್ಚಲ್ಲಿ ಆಗಿರ್ಬೋದು. ಇವೆರಡರ ಮಧ್ಯದಲ್ಲಿ ಒಟ್ಟಿನಲ್ಲಿ ಬೋರ್ಡ್ ಕಡೆಯಿಂದ ನಮಗೆ ಒಂದು ನೋಟಿಫಿಕೇಶನ್ ಬರ್ಬೋದು TET ಕಾಲ್ಫರ್ಮ್ ಮಾಡೋದಕ್ಕೆ, ಅಂದರೆ TET ಅಪ್ಲಿಕೇಶನ್ ಹಾಕಿದ ನಂತರ ನಮಗೆ ಟೈಮ್ ಸಿಗೋದೆ ಜಸ್ಟ್ ಒಂದು 2 ಮಂತ್ಸ್ ಟೈಮ್ ಸಿಗ್ಬೋದು ಅಲ್ವಾ. ಸೊ ಅದಕ್ಕೋಸ್ಕರ ಆ 2 ಮಂತ್ಸ್ ನಾವು ಯಾವಾಗ ಅಲ್ಲಿ ಅಪ್ಲಿಕೇಶನ್ ಹಾಕಿದ ನಂತರ ಪ್ರಿಪೇರ್ ಆಗೋದಕ್ಕೂ ಮುಂಚೆನೆ ಇವಾಗಲೇ ಪ್ರಿಪೇರ್ ಆಗಿ ಇದ್ಕೊಂಡ್ರೆ ಇನ್ನೂ ಸ್ವಲ್ಪ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅಲ್ವಾ. ಕೆಲವೊಂದಿಷ್ಟು ಜನ ಹೇಗೆ ಅಂತಂದರೆ ಈ ಎಲ್ಲ ಕೆಲಸಗಳನ್ನು ಬಿಟ್ಟು ಅಥವಾ ತಮ್ಮ ಒಂದು ಟೈಮ್ ಯಾವುದೇ ಕೊಡೋದಿದ್ರೂ ಕೂಡ ಅದನ್ನೆಲ್ಲ ಬಿಟ್ಟು ಈ TETಗೋಸ್ಕರನೇ ನಾನು ಪ್ರಿಪೇರ್ ಆಗಬೇಕು, ಒಂದು ಒಳ್ಳೆ ಸ್ಕೋರ್ ಮಾಡ್ಕೋಬೇಕು ಅಂತಲೇ ಕಾಯ್ತಾ ಇರ್ತೀರಿ. ಆದರೂ ಕೂಡ ನೆಗ್ಲಿಜೆನ್ಸಿ ಎಲ್ಲೋ ಒಂದು ಕಡೆ ಮಾಡ್ಕೊಳ್ತಾನೆ ಇರ್ತೀರಿ. ನಾನು TETಗೋಸ್ಕರನೇ ನಾನು ಯಾವುದೇ ವರ್ಕ್ ಮಾಡ್ತಾ ಇಲ್ಲ, ಯಾವುದೇ ಒಂದು ಬೇರೆ ಕೆಲಸಕ್ಕೆ ಕೈ ಹಾಕಿಲ್ಲ ಅನ್ನೋ ಥರ ಇರ್ತೀರಿ. ಸೊ ಅದಾಗಿದ್ದು ಕೂಡ ನೀವೇನು ಮಾಡ್ತೀರಿ, ನೆಗ್ಲಿಜೆನ್ಸಿಯಿಂದ ಇಲ್ಲಿಂದ ಅಲ್ಲಿವರೆಗೂ ನಾನು ಓದ್ಕೊಂಡೇ ಬಂದಿದ್ದೀನಿ, ಲಾಸ್ಟ್ ಮೂಮೆಂಟ್ಗೆ ನಾನು ಪ್ರಿಪ್ರೇಷನ್ ಕೊಡೋಣ ಅಥವಾ ಅಪ್ಲಿಕೇಶನ್ ಹಾಕಿದ ನಂತರ ಪ್ರಿಪ್ರೇಷನ್ಗೆ ಟೈಮ್ ಕೊಡೋಣ ಅಂತ ಅಂದ್ಕೊಂಡು ನೆಗ್ಲಿಜೆನ್ಸಿ ಮಾಡ್ತಾ ಇರ್ತೀರಿ. ದಯವಿಟ್ಟು ಆ ರೀತಿ ಮಾಡ್ಕೊಳ್ದೇನೆ ಈಗಲಿದ್ದಾನೆ ಅಲರ್ಟ್ ಆಗಿ ಈಗಲಿದ್ದಾನೆ ಪ್ರಿಪೇರ್ ಆಗೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈಗ ನಾವು ಅಂದ್ಕೊಳ್ಳೋದಾದರೆ TET ಬೋರ್ಡ್ ಕಡೆಯಿಂದ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಅಂತಂದರೆ ಫೆಬ್ರವರಿನಲ್ಲಿ ಆಗ್ಬೋದು ಅಂತ ಒಂದು ಹೂವೆ ಅಷ್ಟೇ. ಯಾಕೆಂತಂದರೆ 9 ಮಂತ್ಸ್ ಗ್ಯಾಪ್ ಕೊಡ್ತಾರಲ್ವಾ, ಜೂನಿಂದ ಫೆಬ್ರವರಿಗೆ 9 ಮಂತ್ಸ್ ಆಗುತ್ತೆ. ಸೊ ಜಾನ್ವರಿನಲ್ಲಿ ಅಥವಾ ಫೆಬ್ರವರಿನಲ್ಲಿ ಫಸ್ಟ್ ಸೆಕೆಂಡ್ ವೀಕ್ ಇಷ್ಟೇ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ನಂದಂತಲ್ಲ, ಆಲ್ಮೋಸ್ಟ್ TET ಹೋಲ್ಡರ್ಸ್ ಯಾರ್ಯಾರಿದ್ದೀರಿ ಒಟ್ಟಿನಲ್ಲಿ TETಗೆ ನಾವು ಯಾರೆಲ್ಲ ಕಾಯ್ತಾ ಇರ್ತೀವಿ ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ಗೆಸ್ ಮಾಡಿರೋದೇ ಈ ಒಂದು
ದಿನಗಳು. ಸೊ ಅದಾಗಿದ ನಂತರ ನಮಗೆ ಒಂದು 2 months ಅಷ್ಟೇ ನಮಗೆ ಪ್ರಿಪ್ರೇಷನ್ಗೆ ಟೈಮ್ ಸಿಕ್ಬಿಡುತ್ತೆ ಎಕ್ಸಾಮ್ ಡೇಟ್ಗೆ ಲಾಸ್ಟ್. ಹೌದಾ? ಸೊ ಅದಕ್ಕೋಸ್ಕರ ಈಗ ಇನ್ನೂ ಕರೆದಿಲ್ಲ, ಈಗ ಯಾವುದೋ ಅಪ್ಲಿಕೇಶನ್ ಆಗ್ತಾ ಇಲ್ಲ, ಆದರೂ ಕೂಡ ಈಗಲಿದ್ದಾನೆ ನಾವು ರೆಡಿ ಇರಬೇಕು ಅನ್ನೋ ಕಾರಣಕ್ಕೆ ಹೇಳ್ತಾ ಇರೋದು. ನೀವು ಕೇಳಿದಂಥ ಕ್ವಶನ್ಗೆ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ. ಈಗ ಯಾರು ಅಪ್ಲಿಕೇಶನ್ ಆಗ್ತಾ ಇಲ್ಲ, ಇನ್ನೂ ಕೂಡ ಕನ್ಫರ್ಮ್ ಮಾಡಿಲ್ಲ. ಅದಕ್ಕೋಸ್ಕರ ಅದಾಗಿದ ನಂತರ ಈಗಲಿಂದ ಪ್ರಿಪ್ರೇಷನ್ ನೀವು ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಈಗಲಿದ್ದಾನೆ ನಿಮ್ಮ ಒಂದು ಪ್ರಯತ್ನ ಸ್ಟಾರ್ಟ್ ಆಗಲಿ ಅಂತ ಹೇಳ್ತೀನಿ. ಇವಾಗ ನೀವು ಸ್ಟಾರ್ಟ್ ಮಾಡಿದ್ರಿ ಅಂದರೆ ಆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಕಾನ್ಫಿಡೆಂಟ್ ನಿಮಗೆ ಬಂದ್ಬಿಟ್ಟಿರುತ್ತೆ. ಹಾಗೆ ನೀವು ಯಾವ ರೀತಿಯಾಗಿ ಓದ್ಕೊಳ್ಬೋದು, ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ನಾವು ಈ ಒಂದು ತಯಾರಿಯನ್ನು ಅಂತ ಹೇಳ್ಬಿಟ್ಟು ಮೆಂಟಲಿ ನಿಮ್ಮ ಹತ್ರ ಒಂದು ಚೇಂಜಸ್ ಬಂದ್ಬಿಡುತ್ತೆ. ಅದು ಈಗಲಿದ್ದ ಪ್ಲ್ಯಾನ್ ಮಾಡಿಕೊಂಡ್ರೆ. ಅದಕ್ಕೋಸ್ಕರ TT ಯಾರೆಲ್ಲ ತಯಾರು ಮಾಡ್ಕೊಳ್ತಾ ಇದ್ದೀರಿ ಅವರು ಫೆಬ್ರವರಿನಲ್ಲಿ ಆಗ್ಬೋದು. ಆವಾಗ ಕೇರ್ಫುಲ್ಲಾಗಿ ಒಂದು ಸ್ವಲ್ಪ ಆ ಕಡೆ ಗಮನ ಕೊಟ್ಕೊಳ್ಳಿ. ಫೆಬ್ರವರಿ ಟೈಮಲ್ಲಿ ನಾವು ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ಗೊತ್ತಿರಲಿ. ಅದಕ್ಕಿಂತ ಮುಂಚೆನೇ ಇದಕ್ಕೆಲ್ಲ ತಯಾರಿಯನ್ನು ಏನೆಲ್ಲ ಮಾಡ್ಕೊಳ್ಬೇಕು ಅದಕ್ಕೆಲ್ಲ ನೀವು ಮೆಂಟಲಿ ರೆಡಿ ಇರ್ರಿ. ಈಗ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು, ಯಾವುದು ತುಂಬ ಇಂಪಾರ್ಟೆಂಟು ಅದನ್ನೆಲ್ಲ ಕೂಡ ಈಗ ನಾವು ಹೇಗಿರ್ತೀವಿ ಅಂತಂದರೆ ಎಕ್ಸಾಮ್ ಟೈಮ್ ಈಗ ಅಪ್ಲಿಕೇಶನ್ ಹಾಕಿದ ಕೂಡಲೇ ಅಲರ್ಟ್ ಆಗಿಬಿಡ್ತೀವಿ ನಾವು. ಸೊ ನಾವು ಈಗ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೀವಿ, ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗಬೇಕು, ಪ್ರಿಪೇರ್ ಆಗಬೇಕು. ಆ ಟೈಮಲ್ಲಿ ಮಾತ್ರ ನಮ್ಮ ಎಫರ್ಟು ಸ್ವಲ್ಪ ದಿನೇ ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ. ಬಟ್ ಈಗ ಬಿಫೋರ್ ಏನಿದೆ ಅಲ್ವಾ ನಮ್ಮ ಎಫರ್ಟ್ ಏನೂ ಇರೋದಿಲ್ಲ. ಸೊ ಆವಾಗ ಓಡಾಡೋದ್ರ ಬದಲಾಗಿ ಇವಾಗಲಿದ್ದಾನೆ ನಮ್ಮ ಎಫರ್ಟ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈಗಲಿಂದಾನೇ ನಮ್ಮ ತಯಾರಿ ಎಲ್ಲ ರೀತಿಯಿಂದನೂ ಕೂಡ ಒಂದು ಕ್ವಶನ್ ಪೇಪರ್ನ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು, ಬುಕ್ಸ್ ಕಲೆಕ್ಟ್ ಮಾಡ್ಕೊಳೋದಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಎಲ್ಲದೂ ಕೂಡ ಕಲೆಕ್ಟ್ ಮಾಡ್ಕೊಳ್ಳೋದನ್ನ ಈಗಲಿಂದ ಮಾಡ್ಕೊಂಬಿಡಿ. ಏನೆಲ್ಲ ಬೇಕಾಗುತ್ತೆ ಅಂತ ನಮಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತಲ್ವಾ. ಈಗೇನು BEd ಫಸ್ಟ್ ಸೆಮಿಸ್ಟ್ರು ಸೆಕೆಂಡ್ ಸೆಮಿಸ್ಟ್ರು ಇವಾಗಿನ್ನು BEdಗೆ ಕಾಲಿಟ್ಟಿದ್ದೀವಿ ಅಂತ ಅನ್ನೋರಿಗೆ ಅದರ ಐಡಿಯಾಸ್ ಇರಲ್ಲ. ಇವಾಗ ನಿಮಗೂ ಕೂಡ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಿ BEd ಇವಾಗ ಸೇರಿದ್ದೀರಿ ಅಂದರೆ ನಿಮಗೆ ಒಂದು ಜಸ್ಟ್ ಒಂದು ಐಡಿಯಾ ಕೊಡ್ತೀನಿ ನಾನು ನಿಮಗೆ. ಅದಕ್ಕೆ ನಾವು 4th to 7th to 10th ವರೆಗೂ ಕೂಡ ಸಿಲೆಬಸ್ಸು ಕಂಪಲ್ಸರಿ ಬೇಕಾಗುತ್ತೆ. ಯಾವ ಸಿಲೆಬಸ್ಸು ಅಂತಂದರೆ ಪೇಪರ್ 1 ಪೇಪರ್ 2 ಅಂತ ಇರುತ್ತೆ. ಪೇಪರ್ 1 ಕಂಡಕ್ಟ್ ಮಾಡೋರು ಏನು ಮಾಡಬೇಕು ಅಂತಂದರೆ ಈ 4th ಇಂದ ಹಿಡಿದ್ಬಿಟ್ಟು 7th ವರೆಗೂ ಕೂಡ ಸಿಲೆಬಸ್ ಏನಿರುತ್ತೆ ಅಲ್ವಾ, ನೀವು ಸೈನ್ಸ್ ಆಗಿದ್ದರೆ ನೀವು ಮ್ಯಾಥ್ಸು ಮತ್ತು ಸೈನ್ಸ್ ಎರಡೂ ನೀವು ನೋಡ್ಕೊಳ್ಬೇಕಾಗುತ್ತೆ. ಅಲ್ಲಿವರೆಗೂ ಸಿಲೆಬಸ್. ಯಾಕೆಂತಂದರೆ ಈಗ ದಿನೇ ನಮ್ಮ ಪ್ರಶ್ನೆ ಪತ್ರಿಕೆ ಹೇಗಾಗ್ತಾ ಇದೆ ಅಂದರೆ ತುಂಬ ಕಠಿಣ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ನಾವು ತುಂಬ ಡೀಪಾಗಿ ನಾಲೆಜ್ನ ನಾವು ಪಡ್ಕೊಂಡಿರ್ಬೇಕು. ಅದರಲ್ಲಿ ಯಾವುದೇ ಆಯಿತು ಸೈನ್ಸು ಮ್ಯಾಥ್ಸು. ಹಾಗೆ ನೀವು ಆರ್ಟ್ಸ್ ಕಡೆ ಇರೋರು ಆಗಿದ್ರೆ ಅಂದರೆ ಸೋಷಿಯಲ್ ಕಂಪಲ್ಸರಿ ಇರುತ್ತೆ. ಸೋಷಿಯಲ್ ಕಡೆ ನೀವು ಸ್ಟಡೀಸ್ನ ಮಾಡ್ಕೊಳ್ಬೇಕು. ಈ ಲೋವರ್ ಸೆಕ್ಷನಲ್ಲಿ ಅಂತ ಬಂದರೆ ಪರಿಸರ ಅಧ್ಯಯನ ಅಂತ ಕೂಡ ಬರುತ್ತಲ್ವ, ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಅದು ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಬೇಸಿಕ್ ನಾಲೆಜ್ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ. ಪ್ರತಿಯೊಂದರಲ್ಲೂ ಕೂಡ ಅಷ್ಟೇ. ಅದ್ರ ಜೊತೆಗೆ ಸೈಕಾಲಜಿ ಅಂತ ಬರುತ್ತೆ ನಿಮಗೆ. ಈಗ BEd ಈಗ ಸದ್ಯ ಕಾಲಿಟ್ಟಿದ್ದೀರಿ ಅಂದರೆ ನಿಮಗೆ ಸೈಕಾಲಜಿ ಹೊಸ ಒಂದು ಕಾನ್ಸೆಪ್ಟ್. ಅದು ಆ ಸೈಕಾಲಜಿ ಬಗ್ಗೆ ನೀವು ಬಹಳಷ್ಟು ಎಚ್ಚರವಾಗಿರಬೇಕು. ಸೈಕಾಲಜಿನಲ್ಲಿ ತುಂಬಾ ವಿಷಯಗಳು ಬರುತ್ತೆ. ಆ ವಿಷಯಗಳನ್ನ ತುಂಬ ಡೀಪಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಪ್ರಯತ್ನ ಪಡಿ. ಈ ಒಂದು ಸೈಕಾಲಜಿನಲ್ಲಿ ಯಾವ ರೀತಿ ಬರುತ್ತೆ ಅಂತಂದರೆ ಒಂದು ನಾವೇನೇ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ ಅನ್ನೋ ಮಟ್ಟಿಗೆ ನಾವು ಪ್ರಿಪೇರ್ ಆಗಬೇಕು. ಅಲ್ಲಿ ಸಣ್ಣ ಮಗು ಇನ್ನೂ ಗರ್ಭದಲ್ಲಿರೋ ಅಂಥ ಮಗುವಿನಿಂದ ಹಿಡಿದ್ಬಿಟ್ಟು ಬೆಳೀತಾ ಇರೋ ಎಲ್ಲ ಮಗು ಅಥವಾ ಸಾಯೋ ಹಂತದಲ್ಲಿರೋ ಎಲ್ಲ ಮಗು ಅಲ್ಲಿವರೆಗೂ ಕೂಡ ನಾವು ಎಕ್ಸ್ಪೀರಿಯನ್ಸ್ ಮಾಡಿರೋ ಥರ ಅಥವಾ ದಿನೇ ನಮ್ಮ ಕಣ್ಣು ಮುಂದೆ ಆ ಒಂದು ಚಿತ್ರಣ ಬರೋ ಥರ ಅದನ್ನೆಲ್ಲ ನಾವು ಅನುಭವಿಸಿರೋ ಥರ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಷ್ಟು ಡೀಪಾಗಿ ನಾಲೆಜ್ನ ನಾವು ಪಡೆದುಕೊಳ್ಬೇಕು. ಸೊ ಅದನ್ನೆಲ್ಲ ನೋಡುವಾಗ ತುಂಬ ಕೇರ್ಫುಲ್ಲಾಗಿ ಪಾಯಿಂಟ್ ವೈಸ್ ನೀವು ಅದನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ದಿನಕ್ಕೆ ಇಷ್ಟು ಅಂತ ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಷ್ಟು ನಾನು ಕಂಪ್ಲೀಟಾಗಿ ಮುಗಿಸ್ಲೇಬೇಕು. ಅಟ್ಲೀಸ್ಟ್ ಒಂದು ಲೆಸನಲ್ಲಿ ಒಂದು ಕಾನ್ಸೆಪ್ಟ್ ಅಂತ ತಗೊಳ್ಳಿ.
ಇದು ಯಾವುದಾದ್ರೂ ಒಂದು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡ್ತಾ ಇದ್ದೀರಿ ಅಂತಂದರೆ, ನಾನು ಪರ್ಸ್ನಲ್ ಆಗಿ ಹೇಳೋದಾದರೆ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿ ಅಂತ ಬಂದರೆ ನಾನು ಒಂದು ಬುಕ್ಕನ್ನು ರೆಫರ್ ಮಾಡೋದಕ್ಕೆ ಹೇಳ್ತೀನಿ. ಆ ಬುಕ್ಕು ಯಾವುದೇ ಆಗಿರಲಿ, ಅದು ನಾನು ಹೇಳಿದ್ದೇ ತೊಗೊಳ್ಬೇಕಂತಿಲ್ಲ. ಯಾವುದಾದ್ರೂ ಒಂದು ಬುಕ್ ನಿಮಗೆ ಚೆನ್ನಾಗಿ ಅನಿಸಿರೋದು ಅಥವಾ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದಾಗಿರೋಂಥದ್ದು ಯಾವುದು ನಿಮಗೆ ಇಷ್ಟ ಆಗುತ್ತೆ ಆ ಬುಕ್, ಅಥವಾ ನಿಮ್ಮ ಹತ್ರ ಇರೋ ಬುಕ್ಕು ಅದನ್ನು ತೊಗೊಳ್ಳಿ. ಅದರಲ್ಲಿ ಏನೆಲ್ಲ ಟಿಗೂ ಅಂತ ಹೇಳ್ಬಿಟ್ಟು ಕಾನ್ಸೆಪ್ಟ್ ಇರುತ್ತೋ ಆ ಕಾನ್ಸೆಪ್ಟನ್ನು ಕಂಪ್ಲೀಟಾಗಿ ಡೀಪಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಒಂದು ಕಾನ್ಸೆಪ್ಟ್ನ ನೀವು ಇವತ್ತು ಓದ್ತಾ ಇದ್ದೀರಿ, ಫಸ್ಟ್ ಬರೋದು ಅಲ್ಲಿ ಬೆಳವಣಿಗೆ ಮತ್ತು ವಿಕಾಸ ಅಂತ ಬರುತ್ತೆ. ಬೆಳವಣಿಗೆ ವಿಕಾಸ, ಅದರಲ್ಲಿ ಬರುವಂಥ ಹಂತಗಳು ಅವೆಲ್ಲ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದರೆ ಅಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳ ರೀತಿನಲ್ಲಿ ಕೊಟ್ಟಿದ್ರೆ ಅದರ ಡೀಪ್ ನಾಲೆಜ್ ನಿಮಗೆ ಸಿಗಬೇಕು. ಆ ಟೈಮಲ್ಲಿ ನೀವೇನು ಮಾಡಿ ಅಂತಂದರೆ, ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ ಇದೆ, ಅದನ್ನು ಜಸ್ಟ್ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡ್ರಿ ಅಂತಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಟ್ಲೀಸ್ಟ್ ಅದರದ್ದು ಕಂಪ್ಲೀಟ್ ನಾಲೆಜ್ ನಿಮಗೆ ಸಿಕ್ಬಿಡುತ್ತೆ. ಅದನ್ನು ನೀವು ಇವತ್ತು ಕೈ ಇಟ್ಟಿದ್ದೀರಿ ಅಂತಂದರೆ ಅದನ್ನು ಕಂಪ್ಲೀಟಾಗಿ ಮುಗಿಯೋವರೆಗೂ ಕೂಡ ಬಿಡಬೇಡಿ. ಈ ರೀತಿ ಕಂಪ್ಲೀಟಾಗಿ ಸೈಕಾಲಜಿಯನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಈಗಲಿದ್ದ ಸ್ಟಾರ್ಟ್ ಮಾಡಿದರೆ ಅಲ್ಲಿ ಅನ್ನೋಷ್ಟರಲ್ಲಿ ನಿಮ್ಗೆ ಏನಾಗ್ಬಿಡುತ್ತೆ, ಒಳ್ಳೆ ಒಂದು ತಯಾರಿ ಹೇಗಿರುತ್ತೆ ಅಂತಂದರೆ 100%ಗೆ 100% ಅಲ್ಲ 200% ಅಷ್ಟು ನೀವು ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ನ ಬಿಲ್ಡ್ ಮಾಡ್ಕೊಳ್ಬೋದು. ಆ ಮಟ್ಟಿಗೆ ನಿಮ್ಮ ಹತ್ರ ಒಂದು ನಾಲೆಜ್ ಇದ್ದೇ ಇರುತ್ತೆ. ಸೊ ಆದರೂ ಕೂಡ ಹೇಳಲಿಕ್ಕಾಗಲ್ಲ, ಪ್ರಶ್ನೆ ಪತ್ರಿಕೆಗಳ ಕ್ಲಿಷ್ಟತೆ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ ಮತ್ತೆ. ಸೊ ಅದಕ್ಕೋಸ್ಕರ ಅಷ್ಟೆಲ್ಲ ಡೀಪ್ ನಾಲೆಜ್ ಇದ್ದರೆ ಅಟ್ಲೀಸ್ಟ್ ನೀವು 30 ಅಂಕಗಳು ಸೈಕಾಲಜಿನಲ್ಲಿ ಬರುತ್ತೆ ಅಂದರೆ ಅಟ್ಲೀಸ್ಟ್ 20ರಿಂದ 25 ಅಂಕಗಳು ನೀವು ಅಲ್ಲಿ ಪಡ್ಕೊಂಡ್ರಿ ಅಂದರೆ ಆಲ್ಮೋಸ್ಟ್ ನೀವು ಇನ್ನು ಬೇರೆ ಸಬ್ಜೆಕ್ಟಲ್ಲಿ ಆರಾಮಾಗಿ ಸ್ಕೋರ್ನ ಮಾಡ್ಕೊಳ್ಬೋದು. ಸೈಕಾಲಜಿ ಒಂದು ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಆಗ್ಬೋದು. ಡಿಫಿಕಲ್ಟ್ ಇಲ್ಲವೇ ಇಲ್ಲ, ಅದು ಸೈಕಾಲಜಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದರಷ್ಟು ಈಸಿ ಸಬ್ಜೆಕ್ಟ್ ಕೂಡ ಯಾವುದು ಆಗೋದಿಲ್ಲ. ಬಟ್ ಅರ್ಥ ಮಾಡ್ಕೊಳ್ಬೇಕು, ಅದಕ್ಕೆ ಅಂತ ತುಂಬ ಟೈಮ್ ಕೊಡಬೇಕು. ನೀವು ಸೈಕಾಲಜಿಗೆ ಮೇನ್ ಟೈಮ್ ಕೊಡಿ. ಈಗ ಟಿ ಯಾರು ಬರೆಯೋದಕ್ಕೆ ಇಷ್ಟಪಡ್ತೀರಿ ಅವರೆಲ್ಲ ಕೂಡ ಫಸ್ಟು ಸೈಕಾಲಜಿನೇ ಇವತ್ತೇ ಬುಕ್ ಹಿಡ್ಕೋಬೇಕು ಅಂದರೆ ಸೈಕಾಲಜಿ ಬುಕ್ಕನ್ನೇ ಹಿಡ್ಕೊಳ್ಳಿ. ಸೈಕಾಲಜಿ ಆಲ್ಮೋಸ್ಟ್ ಏನಾಗುತ್ತೆ ಇದು ಅಂತಂದರೆ ಜಸ್ಟ್ ಸೈಕಾಲಜಿನ ಅಷ್ಟೇ ಅಲ್ಲದೆ ಬೇರೆ ಸಬ್ಜೆಕ್ಟ್ಗಳು ಏನು ಬರುತ್ತಲ್ವ ನಮಗೆ ಟಿನಲ್ಲಿ, ಅದರಲ್ಲಿ ಬರುವಂಥ ಪೆಡಗೋಗಿ ಬೋಧನಾ ಶಾಸ್ತ್ರ ಅಂತ ಬರುತ್ತೆ. ಆ ಬೋಧನಾ ಶಾಸ್ತ್ರದಲ್ಲಿ ಕೂಡ ಇದು ಒಂದು ಸ್ವಲ್ಪ ಅಪ್ಲೈ ಆಗಿಬಿಡುತ್ತೆ ಸೈಕಾಲಜಿ. ಅದಕ್ಕೋಸ್ಕರ ಇದ್ರ ಜೊತೆಗೇನೆ ಅದು ಕೂಡ ಯೂಸ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ಸೈಕಾಲಜಿ ಈ ಪೆಡಗೋಗಿ ಓದುವಾಗಲೂ ಕೂಡ ಇಲ್ಲಿ ಬಂದಿರೋ ಕಾನ್ಸೆಪ್ಟ್ಗಳು ಅಲ್ಲಿ ನಿಮಗೆ ಅರ್ಥ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಸೈಕಾಲಜಿಯನ್ನು ತರೋಲಿ ಪ್ರಿಪೇರ್ ಮಾಡ್ಕೊಂಬಿಡಿ. ಅದಾಗಿದ್ದ ನಂತರ ಏನು ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಜಸ್ಟು ಇವತ್ತೇ ಪ್ರಿಪೇರ್ ಆಗಬೇಕು ಅಂತ ಅಂದ್ಕೊಂಡ್ರೆ ಸೈಕಾಲಜಿ ಬುಕ್ ಯಾವುದಿದೆ ಅದನ್ನೇ ತೆಗೆದಿಟ್ಕೊಳ್ರಿ. ಅದರಲ್ಲಿ ಜಸ್ಟ್ ಒಂದು ಕಾನ್ಸೆಪ್ಟ್ ಇವತ್ತು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ ಕಾನ್ಸೆಪ್ಟ್ ಆಗಲಿ, ಅದನ್ನು ಡೀಪಾಗಿ ತರೋಲಿ ಅರ್ಥ ಮಾಡ್ಕೊಂಡ್ಬಿಡ್ರಿ. ಅದಕ್ಕೆ ಅಂತ ಸಾಕಷ್ಟು ವಿಡಿಯೋಸ್ ಇದೆ, ನೀವು ಒಂದ್ಸರಿ ನೋಡ್ಕೊತಾ ಹೋಗಿ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಹಾಗೆ ನಿಮಗೆ ಯಾವುದು ಈಸಿ ಅನಿಸುತ್ತೆ ಅವರನ್ನು ಫಾಲೋ ಮಾಡ್ತಾ ಹೋಗಿ. ಇವ್ರದ್ದೇ ಫಾಲೋ ಮಾಡಿ ಅಂತ ನಾನು ಹೇಳೋದಿಲ್ಲ. ನನ್ನ ಒಂದು ನಾಲೆಜ್ಗೆ ತಕ್ಕ ಹಾಗೆ, ನನ್ನ ಒಂದು ಮೈಂಡ್ ಸೆಟ್ಗೆ ತಕ್ಕ ಹಾಗೆ ನನಗೆ ಯಾವ್ದು ಬೇಕೋ ಅದನ್ನು ನಾನು ನೋಡ್ತೀನಿ. ಅದೇ ರೀತಿ ನಿಮ್ಮ ಇಂಟ್ರೆಸ್ಟಿಗೆ, ನಿಮ್ಮ ಒಂದು ಟ್ಯಾಲೆಂಟ್ಗೆ ಅಥವಾ ನಿಮ್ಮ ನಾಲೆಜ್ಗೆ ಯಾವುದು ಇಷ್ಟ ಆಗ್ಬೋದು ಅದನ್ನು ನೀವು ನೋಡ್ತಾ ಹೋಗಿ. ಸೊ ಅದರಿಂದ ಯೂಸ್ ಆಗ್ಬೋದು. ಸಾಕಷ್ಟು ವಿಡಿಯೋಸ್ ಬರುತ್ತೆ ಈ ಯೂಟ್ಯೂಬಲ್ಲಿ. ರಾಮನ್ ಟ್ಯುಟೋರಿಯಲ್ಸ್ ಅವರು ಕೂಡ ತುಂಬ ಚೆನ್ನಾಗಿ ವಿಡಿಯೋಸ್ನ ಹಾಕ್ತಾರೆ. ಸೈಕಾಲಜಿನಲ್ಲಿ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ ಕೂಡ ಎಲ್ಲ ಒಂದು ಇದರಲ್ಲಿ ಕೂಡ ಅವರು ಡೀಪಾಗಿ ತರೋಲಿ ಅವರು ಕವರ್ ಮಾಡಿದ್ದಾರೆ. ನೋಡಿ ಬೇಕಾದರೆ ನಾನು ಕೂಡ ತುಂಬ ಸರಿ ಆ ವಿಡಿಯೋಸ್ನ ಫಾಲೋ ಮಾಡಿದ್ದೀನಿ. ಎಜು ನೀಡ್ಸ್ ಅಂತ ಇದೆ, ಅವರು ಕೂಡ ಟಿ ಪರ್ಪಸ್ ತುಂಬಾ ವಿಡಿಯೋಸ್ ಹಾಕ್ತಾರೆ. ಹೀಗೆ ಹಲವಾರು ಇದೆ. ಸ್ಪರ್ಧಾ ವೇದಿಕೆ ಅಂತ, ಸ್ಪರ್ಧಾ ಸ್ಫೂರ್ತಿ ಅಂತ, ಹೀಗೆ ಭಾಳಷ್ಟು ವಿಡಿಯೋಸು ಎಲ್ಲ ಇದೆ. ನೋಡಿ ಒಂದ್ಸರಿ ಗೊತ್ತಾಗುತ್ತೆ ನಿಮಗೆ. ನಾನು ಇದನ್ನೇ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದ್ಸರಿ ಅವ್ರದ್ದು ಅರ್ಥ ಆಗ್ಬೋದು, ಕೆಲವೊಂದ್ಸರಿ ಇನ್ನೊಬ್ರದ್ದು ಅರ್ಥ ಆಗ್ಬೋದು. ನಿಮಗೆ ಯಾವುದು ಅರ್ಥ ಆಗುತ್ತೆ ಅದನ್ನೇ ಫಾಲೋ ಮಾಡ್ಕೋಬೋದು. ಅದರಿಂದ ಬೇಕಾಗಿರುವಂಥ ಪಾಯಿಂಟ್ಸ್ಗಳನ್ನು ನೀವು ಮಾಡಿ ಇಟ್ಕೊಂಡ್ರೆ ಜಸ್ಟ್ ನಿಮಗೆ ದಿನೇ ಒಂದಿಷ್ಟು ಕಣ್ಣು ಆಡಿಸಿದಾಗೆಲ್ಲ ಅರ್ಥ ಆಗ್ಬಿಡುತ್ತೆ, ಆ ಕಾನ್ಸೆಪ್ಟ್ ಕಣ್ಮುಂದೆ ಬಂದ್ಬಿಡುತ್ತೆ. ಆ ರೀತಿಯಾಗಿ ಸೈಕಾಲಜಿಯನ್ನು ನೀವು ಪ್ರಿಪೇರ್ ಮಾಡ್ಕೊಳ್ರಿ. ಒಂದೊಂದೇ ಸಬ್ಜೆಕ್ಟಿಂದು ಯಾವ್ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ನೆಕ್ಸ್ಟ್ ವಿಡಿಯೋಸ್ನಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಫಾಲೋ ಮಾಡ್ಕೊಳ್ಳಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ವಿಡಿಯೋಸು ಮೊದಲು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಲ್ಲಿ ಆಲ್ ಅನ್ನೋ ಬಟನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ
ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ ನನ್ನ ವಿಡಿಯೋಸ್ ಅಂತ ನಿಮಗೆ ಅನಿಸಿದರೆ, ಹೋಪ್ಸ್ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಆಗಿರ್ಬೋದು, ನಿಮ್ಮ ಡೌಟ್ಸ್ ಆಗಿರ್ಬೋದು, ಏನೇ ಇದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿದರೆ ನಾನು ಅದಕ್ಕೆ ತಕ್ಕ ಹಾಗೆ ಉತ್ತರವನ್ನು ಕೊಡ್ತೀನಿ. ಸೊ ಅದ್ರ ಜೊತೆಗೇನೆ ಈಗ ನನ್ನ ಚಾನಲ್ನಲ್ಲಿ ಬಹಳಷ್ಟು ವಿಡಿಯೋಸ್ ಬರ್ತಾ ಇದೆ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ. ಬಿಕಾಸ್ ದಿನೇ ದಿನೇ ಏನಾದರೂ ಚೇಂಜಸ್, ಏನಾದರೂ ಡೆವಲಪ್ಮೆಂಟ್ನ ಮಾಡಬೇಕು ಅನ್ನೋ ಒಂದು ಹೋಪ್ಸ್ ಇಟ್ಕೊಂಡು, ಆ ಒಂದು ಉದ್ದೇಶ ಇಟ್ಕೊಂಡು ನಾನು ವಿಡಿಯೋಸ್ನ ಹಾಕ್ತಾ ಇದ್ದೀನಿ. ನಿಮಗೆ ಅದರಲ್ಲಿ ಯಾವ್ದು ಯೂಸ್ ಆಗುತ್ತೆ ಅದನ್ನು ನೋಡ್ತಾ ಹೋಗ್ಬೋದು. ಆಲ್ಮೋಸ್ಟ್ ಇಲ್ಲಿ ನಾನು ನನ್ನ ಟ್ಯೂಷನ್ ಮಕ್ಕಳಿಗೆ ನಾವು ಯಾವ ಕಾನ್ಸೆಪ್ಟ್ಗಳನ್ನು ಹೇಳ್ತಾ ಇರ್ತೀವಿ ಅದನ್ನೇ ನಾನು ವಿಡಿಯೋಸ್ ಮಾಡಿಕೊಂಡು ಅದನ್ನು ನಮ್ಮ ವ್ಯೂವರ್ಸ್ಗೂ ಕೂಡ, ಅವ್ರ ಮನೇಲಿರೋ ಮಕ್ಕಳಿಗೂ ಕೂಡ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ಆ ಕಾನ್ಸೆಪ್ಟ್ಗಳು ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸ್ ಕೂಡ ಇರುತ್ತೆ. ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಈ SSLC ಮಕ್ಕಳಿಗೆ ಒಂದಿಷ್ಟು ಮೋಟಿವೇಶನ್ ವಿಡಿಯೋಸ್ ಕೂಡ ಬರ್ತಾ ಇದೆ. ಆ ವಿಡಿಯೋಸ್ ಕೂಡ ಇರುತ್ತೆ. ನಿಮಗೆ ಎಲ್ಲ TETಗೋಸ್ಕರ, TET ನಿಮಗೋಸ್ಕರನೇ ಒಂದಿಷ್ಟು ವಿಡಿಯೋಸ್ಗಳನ್ನು ಹಾಕ್ತಾ ಇದ್ದೀವಿ. ಈ ರೀತಿ ಬಹಳಷ್ಟು ಇದೆ. ನಿಮಗೆ ಅದರಲ್ಲಿ ಯಾವ ವಿಡಿಯೋಸು ಸ್ಪೆಸಿಫಿಕ್ ಆಗಿ ಯೂಸ್ಫುಲ್ ಆಗುತ್ತೆ, ಹಾಗೆ ನಿಮಗೆ ಅದು ನೆಸೆಸಿಟಿ ಇದೆ ಅಂತ ಅನ್ಸುತ್ತೆ, ಆ ವಿಡಿಯೋಸ್ನ ಮಾತ್ರ ನೀವು ನೋಡ್ಕೊಳ್ಬೋದು. ಉಳಿದಿರೋ ವಿಡಿಯೋಸ್ನ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಫಸ್ಟ್ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನನ್ನ ವಿಡಿಯೋಸ್, ಇವಾಗ ವಿಡಿಯೋ ಏನು ನೋಡ್ತಾ ಇದ್ದೀರಿ ಅಲ್ಲಿ ನನ್ನ ಒಂದು ಪ್ರೊಫೈಲ್ ಪಿಕ್ ಸಿಗುತ್ತೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ವಿಡಿಯೋಸ್ ಅಂತ ಬರುತ್ತೆ. ಆ ವಿಡಿಯೋಸಲ್ಲಿ ನೀವು ತಮ್ನೇಲು ಮತ್ತು ಟೈಟಲ್ ಏನಿರುತ್ತೆ ನೇಮ್ ವೈಸ್ ನೋಡ್ಕೊಳ್ತಾ ಹೋಗ್ಬೋದು. TET ಅಂತ ಬಂದಿತ್ತು ಅಂದರೆ ಅದು ನಿಮಗೆ ಸಂಬಂಧಪಟ್ಟಾಗಿರುತ್ತೆ, ಅದನ್ನು ನೀವು ಫಾಲೋ ಮಾಡ್ಬೋದು. ಆ ವಿಡಿಯೋನ ನೀವು ನೋಡ್ಕೊಳ್ಬೋದು. ಉಳಿದಿರೋದೆಲ್ಲ ಬೇರೆ ಬೇರೆ ಬರ್ತಾ ಇರುತ್ತೆ. ಅದು ನಿಮಗೆ ಯೂಸ್ ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡಿ, ಅದನ್ನು ನೋಡಲಿಕ್ಕೆ ಹೋಗಬೇಡಿ, ಆಯಿತಾ. ಯೂಸ್ ಆಗುತ್ತೆ ಅಂತಂದರೆ ನೋಡ್ಕೊಳ್ಳಿ, ಮತ್ತೇನೂ ಇಲ್ಲ. ಆ್ಯಕ್ಚುಲಿ TET ಮಾಡೋರಿಗೆ ಅದು ಕೂಡ ಯೂಸ್ ಆಗ್ಬೋದು. ಈಗ ನಾನು ಹೇಳಿದ್ದೀನಿ 4th to 7th, 7th to 10th ಸಿಲೆಬಸ್ ಎಲ್ಲ ಓದ್ಕೋಬೇಕು ಅಂತ. ಸಿಲೆಬಸ್ ಓದುವಾಗ ನಾವು ಹಾಕುವಂಥ ಸಿಲೆಬಸ್ಸಲ್ಲಿ ಬರುವಂಥ ಒಂದೊಂದೇ ಕಾನ್ಸೆಪ್ಟ್ ಕೂಡ ನಿಮಗೆ ಅರ್ಥ ಆಗ್ಬೋದು, ಯೂಸ್ ಆಗ್ಬೋದು. ಅಲ್ಲಿ ಕೂಡ ನಿಮಗೆ TETಗೆ ಯೂಸ್ ಆಗುತ್ತೆ. ನೋಡಿ, ಅದು ಕೂಡ ನೋಡೋದ್ರಿಂದ ಎಲ್ಲೋ ಒಂದು ಕಡೆ ನೀವು ಬಳಕೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ. ಸೊ ಇದಾಗಿತ್ತು, ಇದು ಜಸ್ಟ್ ಇನ್ಫಾರ್ಮೇಷನ್ ಆಗಿತ್ತು ನಿಮಗೆ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನು ಯಾವ ರೀತಿಯಾದಂಥ ವಿಡಿಯೋಸ್ ಬರುತ್ತೆ ಅಂತ ಆಲ್ರೆಡಿ ಹೇಳಿದ್ದೀನಿ. ದಿನೇ ಒಂದೊಂದೇ ಸಬ್ಜೆಕ್ಟನ್ನ ಯಾವ ರೀತಿ ಓದ್ಕೊಳ್ಬೇಕು ಅಂತ ಹೇಳ್ತೀನಿ. ಕನ್ನಡ ಆದರೆ ಕನ್ನಡ, ಇಂಗ್ಲೀಷ್ ಆದರೆ ಇಂಗ್ಲೀಷು, ಸೈನ್ಸು, ಮ್ಯಾಥ್ಸು ಇವೆಲ್ಲವೂ ಕೂಡ ಯಾವ ರೀತಿ ಓದ್ಕೊಳ್ಳೋದ್ರಿಂದ ಒಳ್ಳೆ ಸ್ಕೋರ್ ಮಾಡ್ಕೊಳ್ಬೋದು TETನಲ್ಲಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಆ ರೀತಿ ಫಾಲೋ ಮಾಡ್ತಾ ಹೋದರೆ ನಿಮಗೆ ಒಳ್ಳೆ ಸ್ಕೋರ್ ಸಿಗ್ಬೋದು. ಇದು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.